ಇನ್ನು ಅಧಿವೇಶನ ಇರೋದ್ರಿಂದ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ಯತ್ನಾಳ್ ದೆಹಲಿಗೆ ಹೋಗ್ತಾ ಇರೋ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೇನೂ ಗೊತ್ತಿಲ್ಲ ಅನ್ನುತ್ತಲೇ ಅವರು ಕಾಲು ಕಿತ್ತಿದ್ದಾರೆ. ಇದು ನೋಡಿ, ಇಬ್ಬರು ಸಂಸದರು ಒಬ್ಬ ಶಾಸಕ ಹೋಗ್ತಾ ಇರುವಂಥದ್ದು ಅವರಿಗೆ ಮಾಹಿತಿ ಇಲ್ವಂತೆ. ತಮಾಷೆ ಅನಿಸುತ್ತೆ. ಹೆಚ್ಚು ಕಡಿಮೆ ಒಂದೇ ಫ್ಲೈಟ್ನಲ್ಲಿ ಹೋಗಿರ್ತಾರೆ ಎಲ್ಲರೂ ಕೂಡ. ಅಧಿವೇಶನದ ಹಿನ್ನೆಲೆ ಇಬ್ಬರು ಸಂಸದರು ಹೋಗಿದ್ದಾರೆ. ಇನ್ನು ಶಾಸಕರೊಬ್ಬರು ದೆಹಲಿಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ತೆರಳಿರುವಂಥದ್ದು. ಆದರೆ ಇಬ್ಬರೂ ಸಂಸದರನ್ನ ಮಾಧ್ಯಮಗಳು ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಯತ್ನಾಳ್ ದೆಹಲಿಗೆ ಹೊರಟಿರೋದು ನನಗೇನೂ ಗೊತ್ತಿಲ್ಲ ಅನ್ನೋ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ಹೊರಟಿರುವಂಥದ್ದು. ನಾಳೆ ನೋಡಿ, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿ ಪಾರ್ಲಿಮೆಂಟ್ ಅಧಿವೇಶನ ಭಾಗವಹಿಸ್ಲಿಕ್ಕೆ ಹೊಂಟಿದ್ದೇನೆ. ಇಲ್ಲಿ ಪಾರ್ಲಿಮೆಂಟ್ ಇದ್ರಿ ನಾಳೆ ನೋಡಿ, ನಾನು ಪಾರ್ಲಿಮೆಂಟ್ ಮೆಂಬರ್ ಆಗಿ ಪಾರ್ಲಿಮೆಂಟ್ ಅಧಿವೇಶನ ಭಾಗವಹಿಸ್ಲಿಕ್ಕೆ ಹೊಂಟಿದ್ದೇನೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ನೋಡ್ತಾ ಇದ್ದೀವಿ ಇಬ್ಬರು ಸಂಸದರು ಹಾಗೂ ಒಬ್ಬರು ಶಾಸಕರು ದೆಹಲಿಗೆ ಹೋಗಿರುವಂಥದ್ದು. ಅವ್ರ ಪಾಡಿಗೆ ಅವರು ಏನು ಸೆಷನ್ ನಡೀತಾ ಇದೆ, ಹೀಗಾಗಿ ನಾನು ಹೋಗ್ತಾ ಇದ್ದೀನಿ ಎಂದೋ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಯತ್ನಾಳ್ ಎಷ್ಟು ಗಂಟೆಗೆ ಹೋದರು, ಇವ್ರು ಯಾವ ಫ್ಲೈಟ್ಗೆ ಹೋದರು, ಸದ್ಯದ ಅಪ್ಡೇಟ್ ಏನು ಅಂತ? ವಿಶ್ವನಾಥ್, ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಸಾಕಷ್ಟು ಅಲ್ಲೋಲಕಲ ಆಗ್ತಿರೋದು. ಅದು ಭಿನ್ನಮತೀಯರು ಮತ್ತು ವಿಜಯೇಂದ್ರ ಇರ್ಬೋದು ಮತ್ತು ಯತ್ನಾಳ್ ಅವರ ತಂಡಗಳ ಅವರ ಟೀಮ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ಭಿನ್ನಮತ ಸಾಕಷ್ಟು ಸ್ಫೋಟಗೊಳ್ತಾ ಇದೆ. ಈ ಮಧ್ಯೆ ಯತ್ನಾಳ್ ಇವತ್ತು ವಿಮಾನ ನಿಲ್ದಾಣ ಅಂದ್ರೆ ಹುಬ್ಬಳ್ಳಿ ವಿಮಾನ ನಿಲ್ದಾಣ ನೇರವಾಗಿ ಬೆಳಗಾವಿಯ ಕಾರ್ಯಕ್ರಮ ವಕ್ಫನ ವಿರುದ್ಧ ಹೋರಾಟ ಮಾಡಿದ್ರು. ಹೋರಾಟ ಮುಗಿದ ತಕ್ಷಣವೇ ನೇರವಾಗಿ ರಸ್ತೆ ಮೂಲಕ ಬಂದು ವಿಮಾನ ನಿಲ್ದಾಣಕ್ಕೆ ಬಂದರು. ಅಲ್ಲಿಂದ ಅವರು ದೆಹಲಿಗೆ ಹೋದ್ರೆ ದೆಹಲಿ ಹೋಗುವ ಸಂದರ್ಭದಲ್ಲಿ ಸಹ ನಾವು ಮಾತಾಡ್ತಿದ್ದೇವೆ. ಜಿ ನ್ಯೂಸ್ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ, ನಮ್ಮ ನಂತರ ಮಾತನಾಡ್ತೇವೆ ಎಂಬ ಮಾಹಿತಿ ಕೊಡ್ತಾರೆ. ಮತ್ತು ಅವರ ಜೊತೆಗೆ ಏನು ಉತ್ತರ ಕನ್ನಡ ಜಿಲ್ಲೆಯ ಸಂಸದ ಕಾಗೇರಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು ಮತ್ತು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಸಹ ಹೇಳಿದ್ದಾರೆ, ಒಂದೇ ಕುಲದಲ್ಲಿದ್ದಾರೆ. ಆದ್ರೆ ಈ ಸಚಿವ ಸಂಪುಟ ಏನು ಸಾಕಷ್ಟು ರಾಜ್ಯದಲ್ಲಿ ಆಗ್ತಿದೆ ಬದಲಾವಣೆಗಳು, ಭಾರತೀಯ ಜನತಾ ಪಕ್ಷ ಸಾಕಷ್ಟು ಗೊಂದಲ ಉಂಟಾಗ್ತದೆ. ಆ ಗೊಂದಲ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ. ಎಲ್ಲ ಒಂದ್ ಕಡೆ ವರಿಷ್ಠರು ಏನು ಬಲ ಕೊಟ್ಟಿದ್ರ ಬಲಾವ್ ಹಿನ್ನೆಲೆಯಲ್ಲಿ ಯತ್ನಾಳ್ ಹೋಗಿದ್ದಾರೆ ಎಂಬ ಬಗ್ಗೆ ಮಾಹಿತಿ ನಮಗೆ ಸಿಗ್ತಾ ಇದೆ. ಆದ್ರೆ ಸಾಕಷ್ಟು ರೀತಿಯ ಆರೋಪ ಪ್ರತ್ಯಾರೋಪಗಳು ಭಿನ್ನಾಭಿಪ್ರಾಯಗಳು ಭಾರತೀಯ ಜನತಾ ನಾಯಕರಲ್ಲಿ ಉಂಟಾದ ಸಂದರ್ಭದಲ್ಲಿ ಇವತ್ತು ದೆಹಲಿಗೆ ಹೋಗಿರುವುದು ಬಹಳ ವಿಶೇಷ ಮತ್ತು ಗಮನ ಸೆಳೆತಕ್ಕದ್ದು. ವಿಶ್ವನಾಥ್, ಇವತ್ತು ಯತ್ನಾಳ್ ಒಂದ್ ರೀತಿಯ ಸಾಕಷ್ಟು ರೀತಿಯ ಹೇಳಿಕೆಗಳನ್ನ ಬೆಳಗಾವಿಯಲ್ಲಿ ಕೊಟ್ಟರು ಸರ ಹುಬ್ಬಳ್ಳಿಯಲ್ಲಿ ಆ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡಲಿಲ್ಲ. ಆ ನಂತರ ಹೋಗ್ತೀನಿ ಏನು ಬೇಡ ಅನ್ನೋ ರೀತಿಯಲ್ಲಿ ಹೇಳಿಕೊಂಡು ನಿರಾಕರಣೆ ಮಾಡಿದ್ದಾರೆ. ಇವತ್ತು ಅವರು ದೆಹಲಿಗೆ ಹೋಗಿರುವುದು ಸಾಕಷ್ಟು ಚರ್ಚೆಗೂ ಗ್ರಾಸವಾಗಿರೋದು. ವಿಶ್ವನಾಥ್, ಧನ್ಯವಾದ ಕಲ್ಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.